ಈ ವಿಷಯನ ನಾವು ಲೈಟ್ ಆಗಿ ತಗೋಬಾರ್ದು ಸರ್. ಈ ಗ್ರಾಫಿಟಿಗೆ ಒಂದು ವಾರ್ನಿಂಗ್ ಕೊಡಬೇಕು. ಎಡ್ವಿನ್ ಮೋಸಸ್ ತರಫ್ ಸರ್. ಎಡ್ವಿನ್ ಮೋಸಸ್? ಮೇ ಬಿ ಅವನು ಈ ಥರ ಬರ್ದಿರೋ ಎಲ್ಲ ಸ್ಪಾಟಲ್ಲೂ ಅವನು ಇನ್ವಾಲ್ವ್ ಆಗಿರ್ತಾನೆ. ಸಾರಿ ವೇದಾಂತಂ, ಸಿಟ್ ಡೌನ್. ಹಾ ಮಗಳೇ, ಹೇಳೋ. ಅಪ್ಪ, ಜೈಲಲ್ಲಿರೋ ಕೈದಿಗಳನ್ನ ಸಾಯಿಸ್ಬೇಕು ಅಂತಿದ್ದೀರಾ ಅಲ್ವಾ? ವೇರ್ ದ ಹೆಲ್ ಡಿಡ್ ಯು ಹಿಯರ್ ದಿಸ್ ಅಟರ್ ನಾನ್ಸೆನ್ಸ್? ದ ಟ್ರೂತ್ ಆಲ್ವೇಸ್ ಹರ್ಟ್ಸ್. ವಾಟ್ ಟ್ರೂತ್? ಯಾರೋ ಬೇಡದಿರೋ ವಿಷಯಗಳನ್ನ ಹೇಳಿದಿನ ತಲೆ ಕೆಡಿಸಿದ್ದಾರೆ. ಫೋನ್ ಇಡು, ಮನೆಗೆ ಬಂದು ಮಾತಾಡ್ತೀನಿ. ವೇದಾಂತಂ, ಐ ಟೋಲ್ಡ್ ಯು ಹೀಸ್ ಪೇನ್ ಇನ್ ದಿ ಆಸ್. ಸಾರಿ ಸರ್, ಐ ಡಿಂಟ್ ಗೆಟ್ ಯು. ಹೂ ಎಲ್ಸ್? ಸಚ್ಚಿದಾನಂದನ್. ಓಹ್ ಸರ್, ನಿಮ್ಮ ಸನ್ನಿಲ್ಲ ದೊಡ್ಡ ಬ್ರದರ್ ಅಲ್ವಾ? ಅವನ ಹಿಸ್ಟ್ರಿನ ಪರೀಕ್ಷೆ ಮಾಡಿದ್ದೀನಿ ಸರ್. ಅವನು ಒಬಿಡಿಯಂಟ್ ಪ್ರಿಸನರ್, ವೆಲ್ ಬಿಹೇವ್ಡ್. ಜೈಲಲ್ಲಿ ಅವನ ಮೇಲೆ ಒಂದು ಸಿಂಗಲ್ ಕಂಪ್ಲೇಂಟು ಇಲ್ಲ ಸರ್. ಇನ್ಫ್ಯಾಕ್ಟ್ ಹಿ ಈಸ್ ವೆರಿ ಟ್ಯಾಲೆಂಟೆಡ್ ಮ್ಯಾನ್. ನಮ್ಮಲ್ಲಿರೋ ಎಲ್ಲ ಕಮಾಂಡೋಸ್ಗಳಿಗಿಂತ ಒಳ್ಳೆ ಸ್ಕಿಲ್ಸ್ ಇದೆ. ನಾವೊಂದ್ಸಲ ಒಂದು ರಿಸ್ಕಿ ಆಪರೇಷನ್ ಕೈಗೊಂಡಿದ್ವಿ. ಅದಕ್ಕೆ ಅವನನ್ನ ರಿಲೀಸ್ ಮಾಡೋಕ್ಕಾಗಲೇ ಇಲ್ಲ. ಇದೇ ಒಂದು ಕಾರಣ ಆಗಿತ್ತು. ಅವ್ರ ಯಂಗರ್ ಬ್ರದರ್ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ರು ಅವನನ್ನ ಜೈಲಿಂದ ಬಿಡಿಸೋದಕ್ಕೆ. ಅದೆಲ್ಲ ಸರಿ, ಅವನೀಗ ಹೊರಗಡೆ ಹೋಗಿದ್ದನ್ನು ಹೇಳಿದ್ರೆ ನಮ್ ಡಿಪಾರ್ಟ್ಮೆಂಟ್ ಇಮೇಜ್ ಏನಾಗಬೇಕು? ಅವನ ಆ ಥರ ಏನು ಮಾಡಲ್ಲ ಸರ್.